A very warm good morning to everyone. Welcome to day 47. Today is very important notice, that is this coming Tuesday you people have the economic unit test for the 30 marks question, and that is completely online based. All 30 questions are MCQ questions. 30 questions, 40 minutes. Within that 40 minutes you people have to submit that particular assignment or test. If you people do something, or if you people wanted to do something, it means few people are very extraordinary in softwares and some other, but don't show your that knowledge will be here. If you people are try to send that particular link to your seniors or some other people, automatically that will consider as a submit and is considered as a malpractice. You have to answer those particular mistakes. Is it clear? You only take a test, submit whatever you know. All are MCQ question, there is no descriptive question, just A, B, C, D, which one is the correct answer, and all 6 chapters are covered here. Please keep in your mind, whatever we are discussing under microeconomics, I put those questions only in that MCQ questions, and those are bit easy. So try to understand, don't send that particular link to anybody. And one more, within 40 minutes we have to send. Sir, I didn't saw that link, I am busy in that particular time, my network will be not working. These problems or these mistakes are not entertained. Is it clear? This is a unit test. You have to compulsory sit 40 minutes with a particular network area and submit that particular test in Tuesday. I will tell you particular time and particular date in app also, as well as your WhatsApp group also. ಈ ಮಂಗಳವಾರ ನಿಮಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 30 ಅಂಕದ ಒಂದು ಘಟಕ ಪರೀಕ್ಷೆಯನ್ನು ಏನು ಮಾಡಿದ್ದೀವಿ, ಏರ್ಪಟ್ಟಿದ್ದೀವಿ. ಇಷ್ಟು ದಿನದಲ್ಲಿ ಬರೆದಂಥ ಘಟಕ ಪರೀಕ್ಷೆಗಳು ಬೇರೆ, ಇವಾಗ ಬರೆಯುವಂಥ ಘಟಕ ಪರೀಕ್ಷೆನೇ ಬೇರೆ. ಇದು ಕಂಪ್ಲೀಟ್ಲಿ ಆನ್ಲೈನ್ ಬೇಸ್ಡ್ ಇರುತ್ತೆ. ನೀವು ಕೈಯಿಂದ ಏನನ್ನೂ ಕೂಡ ಬರೆಯೋದಿರೋದಿಲ್ಲ. 30 ಕ್ವಶನ್ಸ್ಗಳು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇದ್ದಾವೆ, ಅಂದರೆ MCQ ಕ್ವಶನ್ಸ್ಗಳಿದ್ದಾವೆ. A, B, C, D, ನೋ ಯಾವ್ದು ಕರೆಕ್ಟ್ ಇರುತ್ತೆ ಅದನ್ನು ನೀವು ಅಲ್ಲೇ ಟಿಕ್ ಮಾಡಬೇಕು. ಟಿಕ್ ಮಾಡಿ ಲಾಸ್ಟ್ಗೆ ಹೋಗಿ ಸಬ್ಮಿಟ್ ಅನ್ನು ಮಾಡಬೇಕಾಗತ್ತೆ. 30 ಕ್ವಶನ್ನು 40 ನಿಮಿಷ ಮಾತ್ರ ಟೈಮ್ ಇರುತ್ತೆ. ಆ 40 ನಿಮಿಷದ ಒಳಗಾಗಿ ಸಬ್ಮಿಟ್ ಮಾಡಿಲ್ಲ ಅಂತಂತಂದರೆ ಆಬ್ಸೆಂಟ್ ಅಂತ ತೋರಿಸುತ್ತೆ. ಅದಕ್ಕೆ ನಾನು ಜವಾಬ್ದಾರನಲ್ಲ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಬಂದಂಥ ಲಿಂಕು ಆ್ಯಪ್ ಥ್ರೂ ಲಿಂಕನ್ನು ಕಳಿಸ್ತಾ ಇದ್ದೀವಿ. ನಿಮಗೆ ಬಂದಂಥ ಲಿಂಕು ನೀವೇ ಓಪನ್ ಮಾಡಬೇಕು. ಅದು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಲ್ಲಿ ಒಂದಿರುತ್ತಲ್ಲ, ಅದರಿಂದನೇ ಓಪನ್ ಮಾಡಬೇಕು. ಒಂದು ವೇಳೆ ಏನಾದರೂ ಎಕ್ಸ್ಟ್ರಾಡಿನರಿ ಬುದ್ಧಿಯನ್ನು ತೋರಿಸ್ಲಿಕ್ಕೆ ಹೋದರೆ ಆ ಲಿಂಕನ್ನು ಸೀನಿಯರ್ಸ್ಗೋ ಅಥವಾ ಇನ್ಯಾವುದೋ ನಿಮ್ಮ ಅಣ್ಣಾಗೋ ಅಕ್ಕಾಗೋ ಕಳಿಸ್ಲಿಕ್ಕೆ ಹೋದರೆ ಆ ಲಿಂಕ್ ವರ್ಕ್ ಆಗೋದಿಲ್ಲ. ಅದು ಸಬ್ಮಿಟ್ ಅಂತ ಆಪ್ಷನ್ ತೋರಿಸುತ್ತೆ. ಆಮೇಲೆ ನೀವೇ ಅದಕ್ಕೆ ನನಗೆ ರೀಸನ್ ಕೊಡಬೇಕು. 40 ಮಿನಿಟ್ಸ್ ಒಳಗಾಗಿ 41 ಮಿನಿಟ್ಸ್ ಆದರೂ ಕೂಡ ಲಿಂಕ್ ಸಬ್ಮಿಷನ್ ತೊಗೊಳ್ಳೋದಿಲ್ಲ. ಅದಕ್ಕೆ ನನಗೆ ರೀಸನ್ ಕೊಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ 30 ಕ್ವಶನ್ಸ್ ಇದ್ದಾವೆ. ಒಂದೊಂದು ಕ್ವಶನ್ಗೂ ಕೂಡ 1 ಮಿನಿಟ್ ಅಂದರೂ ಕೂಡ 30 ಈಸ್ ಇನಫ್. ಬಟ್ ಸ್ಟಿಲ್ ಕೆಲವರು ಸ್ಲೋ ಇರ್ತೀರ ಅಂತೇಳಿ 10 ನಿಮಿಷ ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ಟ್ರಾ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಥರ ಅದನ್ನು ನಾನು ಈ ಸರಿ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ಸ್ಟಿಕ್ ವಿತ್ ದ್ಯಾಟ್ ಪರ್ಟಿಕ್ಯುಲರ್ 40 ಮಿನಿಟ್ಸ್. ನೆಟ್ವರ್ಕ್ ಬರೋ ಜಾಗದಲ್ಲೇ ಕೂತ್ಕೊಳ್ಳಿ, ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಯೂನಿಟ್ ಟೆಸ್ಟ್ ಇದೆ, ಕಂಪಲ್ಸರಿ ಯಾರೂ ಮಿಸ್ ಆಗುವಾಗಿಲ್ಲ. ಏನೇ ರೀಸನ್ ಕೊಟ್ಟರು ನಾವು ತೊಗೊಳ್ಳೋದಿಲ್ಲ, ಬಿಕಾಸ್ ಇಲ್ಲಿ ಏನೂ ಬರೆಯೋದಿಲ್ಲ. ಅರ್ಥ ಆಯಿತು? ಬರೀ ಜಸ್ಟ್ ಟಿಕ್ ಮಾಡೋಕ್ಕೆ 30 ಮಿನಿಟ್ಸ್ ನೀವು ಆರಾಮ್ ಫ್ರೀ ಇರ್ತೀರ. ಪಬ್ಜಿ ಆಡ್ಲಿಕ್ಕೆ ನಿಮಗೆ 4-5 ತಾಸುಗಳು ಟೈಮ್ ಇರಬೇಕಾದ್ರೆ ಜಸ್ಟ್ ಟೆಸ್ಟಿಗೆ ಒಂದು 30 ಮಿನಿಟ್ಸನ್ನೇ ನೀವು ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ಯೂನಿಟ್ ಟೆಸ್ಟ್. ಇಸ್ ಕ್ಲಿಯರ್? ಇದಕ್ಕಿಂತ ಜಾಸ್ತಿ ಏನೂ ಓದಿಲ್ಲ. ಲಿಂಕ್ ನಿಮಗೆ ಮಂಗಳವಾರ ಯಾವ ಟೈಮಲ್ಲಿ ಬರುತ್ತೆ ಮತ್ತು ಯಾವಾಗ ಬರುತ್ತೆ ಅಂಥೇಳಿ ನಾನು ಆ್ಯಪಲ್ಲಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಆಲ್ರೆಡಿ ಮಂಡೇ ಅಥವಾ ಸಂಡೇ ಏನು ಮಾಡ್ತೀನಿ ರೀ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ವೆಲ್ಕಮ್ ಟು ಡೇ 47. ಇನ್ ದಿಸ್ ಡೇ 47 we have to discuss a relationship between marginal revenue and total revenue curve. So in the day 46 we already discussed that relationship between the average revenue and total revenue. Instead of average revenue, today we are going to discuss that marginal revenue and total revenue curve. What is the relationship between the marginal revenue as well as the total revenue? So when we discussing the average revenue and total revenue, when your total revenue is increases, your marginal revenue will be the decreases. We already know that. Is it clear? But here, so this diagram will be the explain relationship between the marginal revenue and the total revenue. O-axis will be the showing the different output level, and OY axis will be the showing the
TR values. We already know that when we are going to increases our quantity demanded or output, automatically our total revenue also increases. But after a certain point or after a certain output level, your total revenue also started to decline in our nature. We already discussed in the 4th and 5th chapter, that is the shape of the TR curve. So but here with the TR curve we have the MR curve also. So what is the relationship between your MR curve as well as the TR curve? What is this L1, L2, C and D? So these are the slope, L1, L2 slope, this is also slope and this is also slope. So what slope will be the measure? So basically slope will be the measure, the relationship between MR as well as the TR, and the distance between the MR as well as the TR, that is the slope. So here L1 and L2, compared to L1, L2, C and D, which slope will we have the higher value, L1 or L2 or C or D? So before going to that, try to understand, when we are going to increases your quantity or output, according to that your MR values are decreasing. Is it clear? When we are going to increases our output level or quantity, your MR will be the negative. Just check table number 6.1 in your NCERT textbook, MR values. For example, 1 MR will be the 9.5, 2 it will be the 8.5, then 7.5, 6.5, 5.5. So when we are going to increases our output level, automatically our MR value will be the decreases. When we are going to increases the output level, but your TR will be the increases. This is the first relation. When we are increases Q, it means a quantity demanded, TR is increased, but your MR will be the decreases. That's why I am showing here, when quantity demand will be the increases, quantity demand or output will be the increases, MR is decreased but TR is increasing. This is the first relationship between the your MR as well as the TR. But after a 10th output or a quantity of 10, your MR value will be the negative. Is it clear? Why MR value will be the negative? Because your TR also started to decline here. Till here your TR is increasing. Till 10th your TR will be the increasing. After output of 10, your TR also started to decline. When TR is started to decline, your MR should be the negative. That is the relationship between the MR and AR. It means when TR is started to decline, your MR should be the negative. Next one, sir, what is this L1, L2, C2, C and D? Here, so this also complete now. L1 and L2 both are positive slope. Why they are saying the positive slope? Because in particular L, slope means I already told you the distance between the MR and your TR curve and relation also. In the L1, what is the value of MR? Just check the table number 6.1, it means a quantity 2, your value will be the 8.1. In a L1, the value of MR is 8.5, but in the L2 situation, it means a fifth quantity, the MR value will be the 5.5. Compared to 8.5 and 5.5, which one is the greater value here, 8.5 or 5.5? Obviously, L1 is a greater than L2. It means that's why they are saying L2 is flatter. L2 is flatter than the L1. That is, slope is lesser. L2 slope is lesser than the L1. They are saying L2 is a flatter. Keep understand. Most of the people don't know what is the shape of the flatter as well as the steeper. See here. If curve will be the look like vertical, if curve is a look like vertical, we called steeper, or like this. If curve is a look like vertical, this is a look like vertical, right? So we called as a steeper. If your curve is look like horizontal line type,
like this. So this is called a flatter. Did you get? Why they are called L2 is the flatter compared to L1. So if you draw the line here, so it will be the look like here, but you draw the line here, it will be the flatter. Is it clear? So that's why compared to L1 and L2, L2 is flatter than the L1. It means the L1 is a steeper here. Is it clear? And that slope is also very less compared to L1. L2 slope will be the 5.5, but L1 slope will be the 8.5. It means in the lesser quantity, MR will be the very high. But when we are going to increase the output or quantity, your L2 value or your MR value will be the declining, started to decline. So as the same in the point C, MR value will be the 0. Check table number 6.1. When we reached point 10 or output level 10, your MR value will be the 0. Is it clear? That is the maximum point of TR, but in that particular time we reach MR value will be the 0. And next one, D. Here MR value will be the negative. Why MR will be the negative? Because your TR will be started to decline here. When the TR is started to decline, your MR value will be the negative. That's why I wrote minus 0.5. MR will be come here. This is the minus 0.5. Here will be the 0, and here will be the 5.5. Here will be the 8.5. For understanding, I wrote here. Is it clear? So when the TR value will be the decreases. For example, here is the TR value will be the 50, but here TR value will be the 48. It means it will be the decreasing, right? So when your TR is decreasing, your MR value will be the negative. When your TR is maximum, your MR value will be the 0. When your TR is increases, your MR value will be the declining. So these are the three relationships between TR as well as the MR. The first relation is when TR is increasing, MR will be the declining. Is it clear? The second, when TR is maximum, your MR will be the 0. When TR is maximum, MR will be the 0. Next one, when TR is started to decline, your MR will be the negative. Is it clear? So these are the three very important 2 marks question for the relationship between TR and MR. Just try to remember this table. So short form of that diagram is nothing but when TR is increasing, MR will be the positive. See, when TR is increasing, your MR values are positive. Till here, when TR is increasing, your MR values are completely positive. Check table 6.1. This is the first relation. When TR is declining, MR value will be the negative. See, when TR is declining, your MR will be the negative. Is it clear? When TR is declining, MR will be the negative. That's the second relation. First is TR is increasing, MR is positive. TR is decreasing, MR is negative. When TR is maximum, your MR will be the 0. When TR is maximum, maximum means 50. When TR is maximum, MR value will be the equal to 0. So I asked one question for MCQ in this diagram only. It means in this relationship only. So try to understand, this table is very important for 1 marks question. I already asked for the Tuesday exam in this particular table only. So question will be the definitely will get in a Tuesday. So these are the three relationships between the TR as well as the MR. For your annual exam purpose also they will ask for the 2 marks question. Write relationship between TR and MR. Just remember, TR increasing, MR positive, TR declining, MR negative, TR maximum, MR 0. Is it clear? The next one is a relationship between the AR and MR. So we already discussed that AR TR, MR TR. Now relationship between the AR and MR, average revenue and marginal revenue. Now we forgot about or ignore that the TR curve, total revenue curve. Just go for the average revenue curve and marginal revenue curve. These two diagrams are explained. Again, sometimes they will ask for the 6 marks question, 4 marks question for the relationship between the AR and MR curve. What is the relationship between the AR?
with the MR. So these are the two diagram A and diagram B, what they are explaining. So basically what is the relationship between the AR and MR? The first relationship between when AR is declining, simultaneously MR also decline. When we are going to increases our quantity output level or output, that time AR also decline but MR also decline, but compared to MR or compared to AR, the MR will be the decline more. That is the first one. And AR cannot be negative, but MR after a certain point MR will be the negative. And always AR is greater than the MR. It means always upper. See here diagram, AR is always upper. This is MR. AR is always greater than the MR. MR is always below the AR curve. This is the relation also. And AR is cannot be negative. Negative means we should be cross this OX axis, but AR cannot be crosses the AX axis in a economic nature. Is it clear? The first relation will be the, comes to here the first diagram, what will be explaining? They are saying that AR is a flatter, less distance between the AR and MR curve. Flatter, I already told the shape of the flatter. Flatter means it look like a horizontal. See, AR curve is look like a horizontal, right? Not exactly horizontal, but it look like a horizontal curve, right? So when your AR curve is a horizontal, it means your demand curve look like a horizontal curve, or AR curve is a look like a horizontal curve, then the distance between the AR and MR will be the very less in a nature. So distance between AR and MR will be the only this much. When your AR is flatter, the distance between AR and MR will be the very less. This is one point. Next one, when we are going to increases our quantity output level, AR also decline, MR also decline. Then next one, AR cannot be negative in a nature, but MR will be the negative after a certain point. And last one, fourth one, always MR is lesser than the AR. These are the four relations between the AR and MR. Come to the second point, there is a AR is flatter. Now here AR is a steeper. Steeper means look like a vertical line. So this look like a vertical line compared to this AR. See this AR, it look like a horizontal, it look like a vertical shape. Is it clear? When AR is a steeper, a distance between AR and MR will be the very high or more distance. See, distance between AR and MR will be the here very less because AR is a steeper here. Distance between AR and MR will be the very high here or more because AR will be the steeper. All other three relations will be the again same here. AR cannot be negative, MR will be the negative sometimes, and always MR is lesser than the AR, and both are declining compared to AR. MR will be decline more. Is it clear? So I will short formly wrote here. The first one, when AR is flatter, distance between AR and MR less. This is the first one. Second one, when AR is steeper, distance between AR and MR more. Is it clear? Third one, same. What is? When AR is declining, MR also decline, but lesser than AR. Fourth one, AR cannot be negative, but MR will be the negative after a certain point. And fifth one, how many AR? AR is always greater than MR. So 2 marks question or 4 marks question, you have to explain at least 3 or 4 sentences or the points. That is enough for your 4 marks question. In the next class, we have to discuss very important 6 marks also, as well as sometimes they will ask for the 4 marks question. What is the meaning of
positive cost. It means a short firm or short run monopoly firm. We already discussed in the how the monopoly firm behave in the long run. So these are the concept all are comes under that. And what is the behavior of the oligopoly firm in the short run? In the short run we will discuss that positive cost as well as the zero cost. What is the meaning of zero cost and what is the meaning of positive cost? After that we have to go for monopolistic competition and oligopoly, then this chapter will be the complete. ಸೊ ಡೇ 46ರಲ್ಲಿ ಈಗಾಗಲೇ ನಾವು ಏನನ್ನು ಅಧ್ಯಯನ ಮಾಡಿದ್ದೀವಪ್ಪ ಅಂತಂತಂದರೆ AR ಮತ್ತು TRಗೆ ಇರುವಂಥ ಸಂಬಂಧವನ್ನು ಅಧ್ಯಯನ ಮಾಡಿದ್ದೀವಿ. ಅಂದರೆ ಸರಾಸರಿ ಆದಾಯ ಮತ್ತು ಒಟ್ಟು ಆದಾಯಕ್ಕೆ ಇರುವಂಥ ಸಂಬಂಧವನ್ನು ನಾವು ಈಗಾಗಲೇ ಏನು ಮಾಡಿದ್ದೀವಿ ರೀ, ಡೇ 46ರಲ್ಲಿ ಅಧ್ಯಯನ ಮಾಡಿದ್ದೀವಿ. ಆದರೆ ಇವತ್ತಿನ ತರಗತಿಯಲ್ಲಿ ಆ ಸರಾಸರಿ ಆದಾಯಕ್ಕೆ ಬದಲಾಗಿ ಯಾವುದನ್ನು ಅಧ್ಯಯನ ಮಾಡಬೇಕಾಗಿದೆ, ನಾವು ಸೀಮಾಂತ ಆದಾಯ ಮತ್ತು ಒಟ್ಟು ಆದಾಯ ರೇಖೆಗಳ ಸಂಬಂಧವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಹೇಗೆ ಸರಾಸರಿ ಆದಾಯಕ್ಕೂ ಮತ್ತು ಒಟ್ಟು ಆದಾಯಕ್ಕೂ ಸಂಬಂಧ ಹೇಗಿತ್ತು, ಯಾವಾಗ ಒಟ್ಟು ಆದಾಯ ಹೆಚ್ಚಳ ಆಗ್ತಾ ಇತ್ತು, ಸರಾಸರಿ ಆದಾಯ ಏನಾಗ್ತಾ ಬರ್ತಾ ಇತ್ತು, ಕಡಿಮೆ ಆಗ್ತಾ ಬರ್ತಾ ಇತ್ತು. ಬಟ್ ಕಂಪೇರ್ ಟು ಹೆಂಗೆ ನಾವು ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋದಂಗೆಲ್ಲ TR ಹೆಚ್ಚಿಗೆ ಆಗ್ತಾ ಇತ್ತು, ಬಟ್ AR ಅಷ್ಟು ಏನಾಗ್ತಾ ಇರಲಿಲ್ಲ ಆಗಿತ್ತದು ಕಡಿಮೆನೇ ಪ್ರಮಾಣದಲ್ಲಿ ಅದು ಏನಾಗ್ತಾ ಹೋಗ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು ಅನ್ನೋದನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿಯಾಗಿ ಸೀಮಾಂತ ಆದಾಯ ಮತ್ತು ಒಟ್ಟು ಆದಾಯ ರೇಖೆಗಳ ಸಂಬಂಧ ಹೇಗಿರುತ್ತೆ ಅಂತ ನೋಡ್ತಾ ಹೋದಾಗ ಈ ಒಂದು ರೇಖಾಚಿತ್ರದ ಮೂಲಕ ನಾನೇನು ಮಾಡ್ಕೋಬೋದಾಗಿದೆ, ಅದನ್ನು ಅಧ್ಯಯನ ಮಾಡಬಹುದಾಗಿದೆ, ಯಾವ ರೀತಿ ಇರುತ್ತೆ ಅದು ಅಂತ ಹೇಳಿ. ಸೊ ಮೊದಲನೇದಾಗಿ ರೇಖಾಚಿತ್ರದಲ್ಲಿ ನಮಗೆ OX ರೇಖೆಯು, ಈ OX ರೇಖೆಯು ವಿವಿಧ ರೀತಿಯ ಉತ್ಪನ್ನದ ಪ್ರಮಾಣವನ್ನು ಹೇಳ್ಕೊಡ್ತಾ ಇದೆ ಮತ್ತು OY ರೇಖೆಯು ನನಗೆ TRನ ಮೌಲ್ಯವನ್ನು ಹೇಳ್ಕೊಡ್ತಾ ಇದೆ. ನೀವು ಎಕ್ಸಾಮಲ್ಲಿ OX ಮತ್ತು OYಯನ್ನು ಬರೆದಿಲ್ಲ ಅಂತಂದರೆ ತಂದೆ ತಾಯಿಗಳನ್ನು ಬಿಟ್ಟ ಹಾಗೆ, ದೀಸ್ ಆರ್ ದಿ ಪೇರೆಂಟ್ಸ್, ದೆನ್ ಇಟ್ ವಿಲ್ ಬಿ ದಿ ಲುಕ್ ಲೈಕ್ ಅ ಡೈಗ್ರಾಮ್. ಇದನ್ನೇ ನೀವು ಮರೆತ್ರಿ ಅಂತಂತಂದರೆ ದೆರ್ ಇಸ್ ನೋ ಮೀನಿಂಗ್ ಫಾರ್ ದಿ ಡೈಗ್ರಾಮ್. ಆ ಡೈಗ್ರಾಮ್ಗೆ ಅರ್ಥನೇ ಇರೋದಿಲ್ಲ. OX ಮತ್ತು OYಗಳನ್ನು ನೀವು ಯಾವಾಗಲೂ ಬರೀಲೇಬೇಕು. ಅದು ಕ್ವಾಂಟಿಟಿ ಹೇಳುತ್ತೋ, ಪ್ರೈಸ್ ಹೇಳುತ್ತೋ, ಅದು ಪಾಪ್ಯುಲೇಷನ್ ಹೇಳುತ್ತೋ, ಏನು ಹೇಳುತ್ತೆ ಅನ್ನೋದನ್ನು ನಾವು ಬರೀಲೇಬೇಕಾಗುತ್ತೆ. ಇಲ್ಲಿ ಸಂಬಂಧಗಳನ್ನು ನೋಡುವಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ನಾವು ಉತ್ಪನ್ನವನ್ನು ಹೆಚ್ಚಳ ಮಾಡುತ್ತಾ ಹೋಗುತ್ತೀಯೋ ಆ ಸಂದರ್ಭದಲ್ಲಿ ನಮ್ಮ ಒಟ್ಟು ಉತ್ಪನ್ನವೂ ಕೂಡ ಅಥವಾ ಒಟ್ಟು ಆದಾಯವೂ ಕೂಡ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಅವರು, ಹೆಚ್ಚಳ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಉತ್ಪನ್ನವನ್ನು ನೋಡ್ತಾ ಹೋದರೆ ಈ ವ್ಯಾಲ್ಯೂಸ್ಗಳನ್ನು ಇವಾಗ ಕನ್ಸಿಡರ್ ಮಾಡ್ಕೋಬೇಡ್ರಿ. ಫಾರ್ ಎಕ್ಸಾಂಪಲ್ ಆ ಒಂದು 6 ಪಾಯಿಂಟ್ ಟೇಬಲ್ ನಂಬರ್ 6.1 ಚೆಕ್ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲಿ. ಒಂದನೇ ಉತ್ಪನ್ನದಲ್ಲಿ ಮೇ ಬಿ TR ಎಷ್ಟಿತ್ತು ರೀ, 10 ಇತ್ತು. ಎರಡನೇ ಉತ್ಪನ್ನದಲ್ಲಿ ಎಷ್ಟಾಗುತ್ತದು, 18 ಏನೋ ಮಾಡ್ತಾರೆ. ಅದಂತರ ಹೆಚ್ಚಾಗ್ತಾ ಹೋಗುತ್ತೆ. 10ನೇ ಉತ್ಪನ್ನದಲ್ಲಿ ಎಷ್ಟಾಗುತ್ತದು, 50 ಆಗುತ್ತೆ. ಈ ರೀತಿಯಾಗಿ ಏನು ಮಾಡ್ತಾ ಹೋಗುತ್ತೆ, TR ಜಾಸ್ತಿ ಆಗ್ತಾನೆ ಹೋಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ, ಉತ್ಪನ್ನವನ್ನು ಏನು ಮಾಡ್ತಾ ಇದ್ದೀವಿ ನಾವು, ಜಾಸ್ತಿ ಮಾಡ್ತಾ ಇದ್ದೀವಿ. ಬಟ್ ನೀವು ಉತ್ಪನ್ನವನ್ನು ಜಾಸ್ತಿ ಮಾಡ್ತಾ ಹೋದಂಗೆಲ್ಲ TR ಜಾಸ್ತಿ ಆಗ್ತಾ ಹೋಯಿತು, ಬಟ್ MR ಜಾಸ್ತಿ ಆಗುವುದಿಲ್ಲ. ನೋಡಿ TR ಕರು ಏನಾಗ್ತಾ ಹೋಗಿದೆ, ಇನ್ಕ್ರೀಸ್ ಆಗ್ತಾ ಹೋಗಿದೆ, ಯಾಕಂತಂದರೆ ಉತ್ಪನ್ನ ಜಾಸ್ತಿ ಆಗಿದೆ. ಬಟ್ ನೋಡಿರಿ MR ಕರು ಏನಾಗ್ತಾ ಬಂದಿದೆ, ಇಳಿಮುಖವಾಗಿದೆ. ಅಂದರೆ ಉತ್ಪನ್ನವನ್ನು ಜಾಸ್ತಿ ಮಾಡ್ತಾ ಹೋದಂಗೆಲ್ಲ MR ಏನಾಗ್ತಾ ಬರುತ್ತೆ ಅಂತ ಹೇಳ್ತಿದ್ದಾರೆ ಅವರು, ಕಡಿಮೆ ಆಗುತ್ತದೆ ಅನ್ನೋದನ್ನು ಹೇಳಿಕೊಡ್ತಾ ಇದ್ದಾರೆ. ಅದು ನಿಮ್ಗೆ ಅರ್ಥ ಇರಬೇಕು. ಆ್ಯಂಡ್ ಇಲ್ಲಿ L1, L2, C ಮತ್ತು D ಅಂತ ಬರೆದಿದ್ದೀನಿ. ಹಾಗಿದ್ರೆ L1, L2 ಮತ್ತು C ಅಂತಂತಂದರೆ ಏನು? ಅದಕ್ಕೂ ಮುಂಚೆ ಇಲ್ಲಿವರೆಗೂ ಕೂಡ 10ನೇ ಉತ್ಪನ್ನದವರೆಗೂ ಕೂಡ MR ಏನಾಗಿತ್ತು ರೀ, ಕರೆಕ್ಟಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಿತ್ತು, ಅಂದರೆ ಹೆಚ್ಚಳ ಆಗ್ತಾ ಹೋಗ್ತಿತ್ತು. ಬಟ್ 10ನೇ ಪಾಯಿಂಟ್ ನಂತರ ನಿಮ್ಮ TR ಕರ್ವ್ ಏನಾಗ್ತಾ ಹೋಗುತ್ತೆ ಅಂತಂತಂದರೆ ಇಳಿಮುಖವಾಗ್ತಾ ಹೋಗುತ್ತೆ, ಅಂದರೆ ಕೆಳಮುಖವಾಗ್ತಾ ಹೋಗುತ್ತೆ. ಅದು ಕೂಡ ನೆಗೆಟಿವ್ ಆಗೋದಿಲ್ಲ, ಬಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ 50 ಇದ್ದರೆ ಇಲ್ಲಿ 48, ಆಮೇಲೆ 46, ಆಮೇಲೆ 44, ಈ ರೀತಿಯಾಗಿ ಅದು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಉತ್ಪನ್ನ ಹೆಚ್ಚಳ ಆಗುತ್ತೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಹಂತದ ನಂತರ. ಯಾಕಂತಂದರೆ ಇದು ಬೆಸ್ಟ್ ಎಕ್ಸಾಂಪಲು, ಎಲ್ಲಿವರೆಗೂ ಊಟ ಮಾಡಬಹುದು ನಾವು, ಇಲ್ಲಿವರೆಗೂ ಬರೋವರೆಗೂ ಊಟ ಮಾಡಬಹುದು. ಅದಾದ ನಂತರವೂ ಕೂಡ ನೀವು ಊಟ ಮಾಡ್ತೇನೆ ಅಂತಂದರೆ ಏನಾಗುತ್ತೆ, ಅದು ವಾಮಿಟ್ ಆಗುತ್ತೆ. ಅದೇ ರೀತಿಯಾಗಿ ಒಂದು ಹಂತದವರೆಗೆ ನಾವು ಲಾಭವನ್ನು ಗಳಿಸ್ಬೋದು, ಅದಾದ ನಂತರ ಲಾಭವನ್ನು ಗಳಿಸ್ಲಿಕ್ಕೆ ಆಗೋದಿಲ್ಲ, ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಇಸ್ ದ ಫಸ್ಟ್ ರಿಲೇಷನ್. ಇದು MR ಮತ್ತು AR, ಅಂದರೆ ಉತ್ಪನ್ನವನ್ನು ಹೆಚ್ಚಳ ಮಾಡ್ತಾ ಹೋದಂತೆ TR ಏರಿಕೆ ಆಗುತ್ತಾ ಹೋಗುತ್ತದೆ, MR ಇಳಿಮುಖವಾಗುತ್ತಾ ಹೋಗುತ್ತದೆ. ಅದಾದ ನಂತರ 10ನೇ ಉತ್ಪನ್ನದ ಘಟಕದ ನಂತರ MR ಇಳಿಮುಖವಾಗುತ್ತದೆ, TR ಇಳಿಮುಖವಾಗುತ್ತದೆ, MR ಶೂನ್ಯವಾಗುತ್ತದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಯಾವ ಸಂದರ್ಭದಲ್ಲಿ TR ಇಳಿಮುಖವಾಗುತ್ತದೆಯೋ ಆ ಸಂದರ್ಭದಲ್ಲಿ MR ಶೂನ್ಯವಾಗಿರುತ್ತದೆ, ಆ ಸಂದರ್ಭದಲ್ಲಿ MR
ಋಣಾತ್ಮಕವಾಗಿರುತ್ತದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೂ ಮುಂಚೆ L1 L2 ಅಂತಂದರೆ ಏನಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾನು ಗೆರೆಗಳನ್ನು ಹಾಕ್ಕೊಂಡಿದ್ದೀನಿ. ಅವು ಏನನ್ನು ತೋರಿಸ್ಕೊಡ್ತಾವೆ ಅಂತಂದರೆ ಸ್ಲೋಪ್ ಅಂತ ಕರಿತೀವಿ, ಇಳಿಜಾರು. ಇಳಿಜಾರಪ್ಪ ಅಂತಂತಂದರೆ ನಿಮ್ಮ MRಗೂ ಮತ್ತು TRಗೂ ಇರುವಂಥ ಸಂಬಂಧವೇನು ಅಥವಾ ಅದಕ್ಕಿರುವಂಥ ದೂರವನ್ನು ಏನು ಮಾಡುತ್ತೆ, ಇಳಿಜಾರು ಮೆಜರ್ ಮಾಡುತ್ತೆ. ಸೊ L1ನಲ್ಲಿ ನಾನು 8.5 ಅಂತ ಬರೆದಿದ್ದೀನಿ, L2 ಅಲ್ಲಿ 5.5 ಅಂತ ಬರೆದಿದ್ದೀನಿ. ಏನಿಲ್ಲ, ಆ ಟೇಬಲ್ 6.1ನಲ್ಲಿ ಒಂದನೇ ಉತ್ಪನ್ನದಲ್ಲಿ ಅಥವಾ ಎರಡನೇ ಉತ್ಪನ್ನದಲ್ಲಿ MR ವ್ಯಾಲ್ಯೂ ಎಷ್ಟಿದೆ, 8.5 ಇದೆ. ಬಟ್ ಐದನೇ ಉತ್ಪನ್ನದಲ್ಲಿ MR ವ್ಯಾಲ್ಯೂ ಎಷ್ಟಿದೆ ರೀ, 5.5 ಇದೆ. ಅದನ್ನೇ ಬರೆದಿರೋದು ನಾನು. 8.5 5.5 ಇಸ್ ನಥಿಂಗ್ ಬಟ್ ನಿಮ್ಮ MR ವ್ಯಾಲ್ಯೂಗಳು ಈ ಕ್ವಾಂಟಿಟಿಯಲ್ಲಿ ನಿಮ್ಮ MR ವ್ಯಾಲ್ಯೂಗಳು ಏನಿದಾವೆ ಅನ್ನೋದನ್ನು ಬರೆದಿದ್ದೀನಿ. ಎರಡನೇ ಕ್ವಾಂಟಿಟಿಯಲ್ಲಿ MR ವ್ಯಾಲ್ಯೂ ಏನಿದೆ ಮತ್ತು ಐದನೇ ಕ್ವಾಂಟಿಟಿಯಲ್ಲಿ MR ವ್ಯಾಲ್ಯೂ ಏನಿದೆ ಅನ್ನೋದನ್ನು ಹೇಳಿದ್ದೀನಿ. ಅವ್ರೇನು ಹೇಳ್ತಾ ಇದ್ದಾರೆ, L1 ಮತ್ತು L2ಗೆ ಕಂಪೇರ್ ಮಾಡಿದಾಗ L1ಗಿಂತ L2 ತುಂಬ ಕಡಿದಾದ ಇಳಿಜಾರನ್ನು ಹೊಂದಿದೆ. ಫ್ಲ್ಯಾಟರ್ ಅಂತ ಕರೀತಾರೆ, ತುಂಬ ಸಮಾನಾಂತರ. ಫ್ಲ್ಯಾಟರ್ ಅಂತಂದರೆ ಸಮಾನಾಂತರ, ಸ್ಟೀಪರ್ ಅಂತಂದರೆ ಲಂಬಾಂತರ ಅಂತ ತಿಳ್ಕೊರಿ. L1 ಮತ್ತು L2ಗೆ ಹೋಲಿಕೆ ಮಾಡಿದಾಗ L2 ಕಡಿದಾದ ಇಳಿಜಾರನ್ನು ಹೊಂದಿದೆ. ಕಡಿದಾದ ಇಳಿಜಾರು ಅಂತಂತಂದರೆ ಕಡಿಮೆ ಪ್ರಮಾಣದ ಇಳಿಜಾರು. ನೋಡಿರಿ, 8.5ಗೆ ಕಂಪೇರ್ ಮಾಡಿದಾಗ 5.5 ಜಾಸ್ತಿನೋ ಕಡಿಮೆನೋ? ಆಬ್ವಿಯಸ್ಲಿ ಕಡಿಮೆ ಅಲ್ವಾ? ಅಂದರೆ ಯಾವಾಗಲೂ ಆರ್ಥಿಕತೆಯಲ್ಲಿ ಈ ರೀತಿಯಾಗಿ ಬಂದರೆ AR ಕರುಗಳು ಅಥವಾ ಯಾವುದೋ ಕರುಗಳು, ಇದಕ್ಕೆ ನಾವು ಸ್ಟೀಪರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಇದನ್ನು ನಾನು ಎಂತ ಕರಿಬೋದು, ಲಂಬಾಂತರ ಅಂತ ಕರಿಬೋದು. ಕನ್ನಡದಲ್ಲಿ ಇದನ್ನು ಲಂಬಾಂತರ ಅಂತ ಕರೀತಾರೆ. ಯಾವಾಗ ಲಂಬಾಂತರ ಆಗಿರುತ್ತಲ್ಲ, ವ್ಯಾಲ್ಯೂ ಕೂಡ ಏನಾಗಿರುತ್ತೆ, ಅದುವಾಗ ಅದರ ಮೌಲ್ಯ ಕೂಡ ಹೆಚ್ಚಾಗಿರುತ್ತೆ. ಒಂದು ವೇಳೆ ನಿಮ್ಮ ಕರುಗಳು ಏನಾದರೂ ಸಮಾನಾಂತರ ಬಂದುಬಿಟ್ರೆ ಅದಕ್ಕೆ ನಾವು ಫ್ಲ್ಯಾಟರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಫ್ಲ್ಯಾಟರ್ ಅಂತಂದರೆ ಸಮಾನಾಂತರಗಳು ಏನಾದರೂ ಬಂದು ಅಂತಂದರೆ ಅದರ ವ್ಯಾಲ್ಯೂ ಏನಾಗುತ್ತೆ ರೀ, ಕಡಿಮೆ ಆಗುತ್ತೆ. ಸೊ ನಾವು ಹಾಗಾಗಿ ಇಲ್ಲಿ ಸ್ಟೀಪರ್ ಇದೆ. L1 ವ್ಯಾಲ್ಯೂ ಏನಾಗಿದೆ, ಸ್ಟೀಪರ್ ಅಂತಂದರೆ ಲಂಬಾಂತರವಾಗಿರೋದ್ರಿಂದ ಇದರ ವ್ಯಾಲ್ಯೂ ಏನಾಗಿದೆ, ಇಳಿಜಾರು ಜಾಸ್ತಿ ಇದೆ. ಇಲ್ಲಿ ಇದು ಸಮಾನಾಂತರವಾಗಿರೋದ್ರಿಂದ L2 ಸಮಾನಾಂತರವಾಗಿರೋದ್ರಿಂದ MRಗೆ ಇರುವಂಥ ಡಿಸ್ಟೆನ್ಸ್ ನೋಡಿರಿ, ಇಷ್ಟು ಡಿಸ್ಟೆನ್ಸ್ ಇದೆ ಇದಕ್ಕೆ. ಬಟ್ ಇದಕ್ಕೆ ನೋಡಿರಿ ಡಿಸ್ಟೆನ್ಸು ಇಷ್ಟೇ ಇದೆ. ಕಡಿದಾದ ಇಳಿಜಾರನ್ನು ಇದಕ್ಕೆ ನಾವು ಕೊಡಬೇಕಾಗುತ್ತೆ. ಅಂದರೆ ಇಲ್ಲಿ ವ್ಯಾಲ್ಯೂ ಏನಾಗ್ತಾ ಬರುತ್ತೆ, ಡಿಸ್ಟೆನ್ಸು ಜಾಸ್ತಿ ಆಗೋದ್ರಿಂದ ವ್ಯಾಲ್ಯೂ ಏನಾಗ್ತಾ ಬರುತ್ತೆ ರೀ, ಕಡಿಮೆ ಆಗ್ತಾ ಬರುತ್ತೆ. ಫೈನಲ್ ಆಗಿ ಇಲ್ಲಿ ಡಿಸ್ಟೆನ್ಸ್ ನೋಡಿರಿ, ನಿಮ್ಮ TRಗೆ MRಗೆ ಇರುವಂಥ ವ್ಯಾಲ್ಯೂ. ಇಲ್ಲಿ ಡಿಸ್ಟೆನ್ಸು ಕಡಿಮೆ ಇದೆ. ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ವ್ಯಾಲ್ಯೂ ಏನು ತೋರಿಸ್ತಾ ಇದೆ, ಹೈ ತೋರಿಸ್ತಾ ಇದೆ. ಇಲ್ಲಿ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ವ್ಯಾಲ್ಯೂ ಏನು ತೋರಿಸ್ತಾ ಇದೆ, ಕಡಿಮೆ ತೋರಿಸ್ತಾ ಇದೆ. ಮತ್ತು ಡಿಸ್ಟೆನ್ಸ್ ಏನಾಯ್ತು ರೀ, ಇಲ್ಲಿ ಜಾಸ್ತಿ ಆಯಿತು. ಹಾಗಾಗಿ ವ್ಯಾಲ್ಯೂ ಏನು ತೋರಿಸ್ತಾ ಇದೆ, MRದು 0 ತೋರಿಸ್ತಾ ಇದ್ದಾರೆ. 10ನೇ ಉತ್ಪನ್ನದಲ್ಲಿ MR ವ್ಯಾಲ್ಯೂ ಏನಾಗಿದೆ ಅಂತ ಆಯಿತು, 0 ಆಗಿದೆ ಅಂತ ಆಯಿತು. ಅರ್ಥ ಆಯ್ತಲ್ಲ? ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ TR ಮತ್ತು MRಗೂ MR ವ್ಯಾಲ್ಯೂ ಏನಾಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾನೆ ಬರ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಬಟ್ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಮತ್ತು 11 ಅಥವಾ 12ನೇ ಕ್ವಾಂಟಿಟಿಗೆ ನಾವು ಹೋದಾಗ, ಉತ್ಪನ್ನಕ್ಕೆ ಹೋದಾಗ, ಅವಾಗೆ 11 ಅಥವಾ 12ನೇ ಕ್ವಾಂಟಿಟಿಗೆ ಹೋದಾಗ MR ವ್ಯಾಲ್ಯೂ ಏನಾಗ್ತಾ ಇದೆ ರೀ, ನೆಗೆಟಿವ್ ಆಗ್ತಿದೆ. ಯಾಕಂತಂದರೆ TR ವ್ಯಾಲ್ಯೂ ಏನಾಗ್ತಾ ಇದೆ, ಅಲ್ಲಿ ಇಳಿಮುಖವಾಗ್ತಿದೆ. ಹಾಗಾಗಿ MR ಕೂಡ ಏನಾಗ್ತಾ ಇದೆ, ನೆಗೆಟಿವ್ ಆಗ್ತಾ ಇದೆ. ಬಟ್ ಇಲ್ಲಿ ಏನಾಗಿದೆ, ಕಂಪ್ಲೀಟ್ ಹಾರಿಜೆಂಟಲ್ ಲೈನ್ ಬಂದಿದೆ, ಸಮಾನಾಂತರ ಬಂದಿದೆ. ಅಂದರೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ, ಇದಕ್ಕೆ ನಾವು ಎಲಾಸ್ಟಿಕ್ ಅಂತ ಕರಿತೀವಿ. ಸೊ ಅಂದರೆ ಯಾವಾಗ TR ತನ್ನ ಅತ್ಯಧಿಕ ಸ್ಥಾನವನ್ನು ತಲುಪುತ್ತದೆಯೋ, ಮ್ಯಾಕ್ಸಿಮಮ್ ಪಾಯಿಂಟನ್ನು ತಲುಪುತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮ MR ವ್ಯಾಲ್ಯೂ ಏನಾಗಿರುತ್ತದೆ, ಶೂನ್ಯವಾಗಿರುತ್ತದೆ ಅನ್ನೋದನ್ನು ಅವರು ಹೇಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಅದನ್ನೇ ಬರೆದಿದ್ದೀನಿ ನಾನು. ಯಾವ ಸಂದರ್ಭದಲ್ಲಿ ಉತ್ಪನ್ನಗಳು ಹೆಚ್ಚಳವಾಗುತ್ತವೆಯೋ ಆ ಸಂದರ್ಭದಲ್ಲಿ ನಮ್ಮ ಸೀಮಾಂತ ಆದಾಯವು ಕಡಿಮೆ ಆಗುತ್ತದೆ, ಜೊತೆಗೆ ಒಟ್ಟು ಆದಾಯವು ಕೂಡ ಕಡಿಮೆ ಆಗುತ್ತದೆ. ಮೊದಲನೇದೇನ್ರಿ, ಉತ್ಪನ್ನವನ್ನು ಹೆಚ್ಚಳ ಮಾಡುತ್ತಾ ಹೋದಂತೆ ಸೀಮಾಂತ ಆದಾಯವು ಕಡಿಮೆ ಆಗುತ್ತದೆ ಮತ್ತು ಒಟ್ಟು ಆದಾಯವು ಹೆಚ್ಚಳವಾಗುತ್ತದೆ. ಎರಡನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂತಂತಂದರೆ, 10ನೇ ಘಟಕದ ನಂತರ ಅಥವಾ ಉತ್ಪನ್ನದ ನಂತರ MR ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಅವರು, ಋಣಾತ್ಮಕವಾಗುತ್ತದೆ. MR ವ್ಯಾಲ್ಯೂ ಏನಾಗುತ್ತದೆ ಅಂತ ಹೇಳ್ತಿದ್ದಾರೆ, ಋಣಾತ್ಮಕವಾಗುತ್ತದೆ. ಯಾವ ಘಟಕದ ನಂತರ, 10ನೇ ಘಟಕದ ನಂತರ. ಅದು ಟೇಬಲ್ ಚೆಕ್ ಮಾಡಿರಿ. L1 ಮತ್ತು L2ಗಳು ಎರಡೂ ಕೂಡ ಧನಾತ್ಮಕ ಇಳಿಜಾರನ್ನು ಹೊಂದಿವೆ. ಸೊ ವ್ಯಾಲ್ಯೂ ಕೂಡ ಎರಡೂ ಕೂಡ ಏನಾಗಿದ್ದಾವೆ, ಇಲ್ಲಿ ಪಾಸಿಟಿವ್ನೇ ಇದಾವಲ್ಲ, ನೆಗೆಟಿವಲ್ಲಿ ಬಂದಿಲ್ಲ. ಸೊ ಹಾಗಾಗಿ L1 ಮತ್ತು L2 ಎರಡೂ ಕೂಡ ಏನಾಗಿದ್ದಾವೆ, ಧನಾತ್ಮಕ ಇಳಿಜಾರನ್ನು ಹೊಂದಿವೆ ಅನ್ನೋದನ್ನು ಬರಿಬೇಕು. ಕೊನೆಯದಾಗಿ L2 ಈಸ್ ಅ ಫ್ಲ್ಯಾಟರ್ ದ್ಯಾನ್ L1, ದಟ್ ಈಸ್ ಸ್ಲೋಪ್ ಈಸ್ ಅ ಲೆಸ್ಸರ್. ಏನು ಹೇಳ್ತಾ ಇದ್ದಾರೆ, L2ಗಿಂತ L1 ಏನಾಗಿದೆ, ಫ್ಲ್ಯಾಟರ್ ಆಗಿದೆ. ಹಾಗಾಗಿ ಸ್ಲೋಪ್ ಏನಾಗಿದೆ, ಇಳಿಜಾರು ತುಂಬ ಕಡಿದಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ವ್ಯಾಲ್ಯೂಗಳು 8.5 L1 ಇದೆ, L2 5.5 ಇದೆ. ಹಾಗಾಗಿ L2ಗೆ ಕಂಪೇರ್ ಮಾಡಿದಾಗ L1 ವ್ಯಾಲ್ಯೂ ಏನಾಗಿದೆ, ಹೈಯರ್ ಆಗಿದೆ ಅನ್ನೋದನ್ನು, ಮತ್ತು ಇಳಿಜಾರು ಏನಾಗಿದೆ, ಇಲ್ಲಿ ಕಡಿದಾಗಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ.
ಇನ್ನು ಸಿಂಪಲ್ಲಾಗಿ ಈ ರಿಲೇಷನ್ಶಿಪ್ಪನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಟೇಬಲನ್ನು ರಿಮೆಂಬರ್ ಮಾಡ್ಕೊಳ್ಳಿ. 2 ಅಂಕದ ವಾರ್ಷಿಕ ಪರೀಕ್ಷೆ ಕೇಳ್ತಾರೆ ಮತ್ತು ಮಂಗಳವಾರ ನಡೆಯುವಂಥ ಆ ಎಕ್ಸಾಮ್ಗೆ ನಾನು ಇದರಲ್ಲಿ 1 ಮಾರ್ಕ್ಸನ್ನು ಕ್ವಶನನ್ನು ಕೇಳಿದ್ದೀನಿ. ಅದು ಯಾವುದಂತ ಗೊತ್ತಾಗುತ್ತೆ ನಿಮಗೆ. ಏನು ಹೇಳ್ತಿದೆ, ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ TR ಹೆಚ್ಚಳ ಆಗ್ತಾ ಹೋದಂಗೆಲ್ಲ, ಒಟ್ಟು ಆದಾಯ ಹೆಚ್ಚಳ ಆದಂಗೆ ನಿಮ್ಮ MR ಏನಾಗಿರುತ್ತೆ ಅಂತ ಅರ್ಥ, ಧನಾತ್ಮಕವಾಗಿರುತ್ತೆ. ಅಂದರೆ ಎಲ್ಲಿವರೆಗೂ MR ಧನಾತ್ಮಕವಾಗಿರುತ್ತೋ ಅಲ್ಲಿವರೆಗೂ TR ಏನಾಗ್ತಾ ಹೋಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಅಥವಾ ಹೆಚ್ಚಳ ಆಗ್ತಾ ಹೋಗ್ತಾ ಇರುತ್ತೆ. ಒಂದು ವೇಳೆ MR ನೆಗೆಟಿವ್ ಆಗಿದೆ ಅಂತಂತಂದರೆ ಅರ್ಥ ಮಾಡ್ಕೊಳ್ರಿ, TR ಏನಾಗ್ತಿದೆ ಅಂತ ಅರ್ಥ, ಇಳಿಕೆ ಆಗ್ತಿದೆ ಅಂತ ಅರ್ಥ. TR ಏರಿಕೆ ಆಗ್ತಿದೆ ಅಂತಂದರೆ ನಿಮ್ಮ ಸೀಮಾಂತ ಆದಾಯ ಧನಾತ್ಮಕವಾಗಿದೆ. ನಿಮ್ಮ ಸೀಮಾಂತ ಆದಾಯ ಋಣಾತ್ಮಕವಾಗಿದೆ ಅಂತಂದರೆ TR ಇಳಿಕೆ ಆಗ್ತಿದೆ ಅಂತ ಅರ್ಥ. ಒಂದು ವೇಳೆ ನಿಮ್ಮ MR ಶೂನ್ಯಕ್ಕೆ ಸಮವಾಗಿದೆ ಅಂತಂತಂದರೆ ನಿಮ್ಮ TR ಅತ್ಯಧಿಕವಾಗಿದೆ ಅಥವಾ ಮ್ಯಾಕ್ಸಿಮಮ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ದೀಸ್ ಆರ್ ದಿ ಈ 3 ರಿಲೇಷನ್ಶಿಪ್ಗಳನ್ನು ನಿಮಗೆ 2 ಅಂಕದ ಪ್ರಶ್ನೆಗೆ ವಾರ್ಷಿಕ ಪರೀಕ್ಷೆ ಕೇಳ್ತಾರೆ ಮತ್ತು ಈಸಿಯಾಗಿ ನೆನ್ಪಿಟ್ಕೋಬೇಕು. ಹಿಂಗೆ ನೆನ್ಪಿಟ್ಕೊಂಡ್ಬಿಡ್ರಿ, TR ಇನ್ಕ್ರೀಸ್ ಆಗ್ತಿದೆ, MR ಪಾಸಿಟಿವ್ ಇದೆ, TR ಡಿಕ್ಲೈನ್ ಆಗ್ತಿದೆ, MR ನೆಗೆಟಿವ್ ಇದೆ, TR ಮ್ಯಾಕ್ಸಿಮಮ್ ಇದೆ, MR 0 ಇದೆ. ಹಿಂಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಬರೀ ಇದು ಒಂದೇ ನೆನ್ಪಿಟ್ಕೊರಿ ಸಾಕು. ಈ ಲೈನ್ ಅಷ್ಟೇ ನೆನಪಿಗೋರಿ. ಪಾಸಿಟಿವ್ ಇದ್ದಾಗ ಅದು ಜಾಸ್ತಿ ಆಗ್ತಿರುತ್ತೆ, ನೆಗೆಟಿವ್ ಇದ್ದಾಗ ಅದು ಕಡಿಮೆ ಆಗ್ತಿರುತ್ತೆ, ಅದು 0 ಇದ್ದಾಗ ಅದು ಜಾಸ್ತಿ ಇರುತ್ತೆ. ಜಾಸ್ತಿ ಅಂತಂದರೆ ಅತ್ಯಧಿಕವಾಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಂಡ್ರೆ ಸಾಕು. ಅದಾದ ನಂತರ ಮತ್ತೆ ನಮಗೊಂದು 4 ಅಂಕದ ಪ್ರಶ್ನೆ ಯಾವ್ದು ಬರುತ್ತಪ್ಪ ಅಂತಂದರೆ AR ಮತ್ತು MRಗೆ ಇರುವಂತಹ ಸಂಬಂಧ. ಇಲ್ಲಿವರೆಗೂ ನಾವು AR TRಗೆ ಇರುವಂಥ ಸಂಬಂಧ, MR TRಗೆ ಇರುವಂಥ ಸಂಬಂಧವನ್ನು ನೋಡಿದ್ವಿ. ಈಗ AR ಮತ್ತು MRಗೆ ಇರುವಂಥ ಸಂಬಂಧವನ್ನು ನಾವೇನು ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಈ 2 ಡಯಾಗ್ರಾಮ್ ಮೂಲಕ ಅವ್ರು ಏನು ಮಾಡ್ತಾ ಇದ್ದಾರೆ, AR ಮತ್ತು MRಗೆ ಇರುವಂಥ ಸಂಬಂಧವನ್ನು ಹೇಳಿಕೊಡ್ತಾ ಇದ್ದಾರೆ. ಜನರಲ್ ಆಗಿ AR ಮತ್ತು MRಗೆ ಇರುವಂಥ ಸಂಬಂಧವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ರಿ, ಯಾವಾಗಲೂ AR MRಗಿಂತ ಜಾಸ್ತಿ ಇರುತ್ತೆ. ಆ ಟೇಬಲ್ ಬೇಕಿದ್ರೆ ಚೆಕ್ ಮಾಡಿರಿ, 6.1 ಟೇಬಲ್ ವ್ಯಾಲ್ಯೂಗಳನ್ನು ಚೆಕ್ ಮಾಡ್ತಾ ಹೋಗಿ. AR ವ್ಯಾಲ್ಯೂ MR ವ್ಯಾಲ್ಯೂಗಿಂತಲೇ ಅಧಿಕವಾಗಿದ್ದಾವೆ. ಅಟ್ಲೀಸ್ಟ್ ಪಾಯಿಂಟಲ್ಲಾದರೂ ಕೂಡ ಏನಾಗಿದೆ, ಅಲ್ಲಿ ವೇರಿಯೇಷನ್ ಬಂದಿದೆ. ಮತ್ತು ಯಾವಾಗಲೂ AR ಕರ್ವ್ MR ಕರ್ವ್ಗಿಂತ ಅಧಿಕವಾಗಿರುತ್ತೆ, ಮೇಲಿರುತ್ತೆ ಅಂತ ಅರ್ಥ. ಯಾವಾಗಲೂ MR ಕರ್ವ್ ಕೆಳಗಿರುತ್ತೆ, AR ಕರ್ವ್ ಏನಾಗಿರುತ್ತೆ, MRಗಿಂತ ಮೇಲ್ಗಡೆ ಇರುತ್ತೆ. ಮತ್ತು ಆರ್ಥಿಕತೆಯಲ್ಲಿ ಯಾವತ್ತೂ MR ಕರ್ವ್ AR ಕರ್ವ್ ಶೂನ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಋಣಾತ್ಮಕವಾಗಲಿಕ್ಕೆ ಸಾಧ್ಯ ಇಲ್ಲ. ಶೂನ್ಯ ಆಗ್ಬೋದು ಬಟ್ ಋಣಾತ್ಮಕವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ MR ಕರ್ವ್ ಏನಾಗುತ್ತೆ ಅಂತ ನಾವು ಈಗಾಗಲೇ ಓದಿದ್ದೀವಿ, ಅದು ಋಣಾತ್ಮಕವಾಗುತ್ತೆ ಅಂತ ಹೇಳ್ತಿದ್ದೀವಿ. ಮತ್ತು ಎರಡೂ ಕರ್ವ್ಗಳು, AR ಮತ್ತು MR ಕರ್ವ್ಗಳು ಅಥವಾ ರೇಖೆಗಳು ಉತ್ಪನ್ನವನ್ನು ಜಾಸ್ತಿ ಮಾಡ್ತಾ ಹೋದಂಗೆಲ್ಲ AR ಕೂಡ ಇಳಿಕೆ ಬರುತ್ತೆ, MR ಕೂಡ ಇಳಿಕೆ ಆಗುತ್ತಾ ಬರುತ್ತೆ. ಬಟ್ ARಗಿಂತ MR ಅಧಿಕ ಪ್ರಮಾಣದಲ್ಲಿ ಏನಾಗುತ್ತೆ, ಇಳಿಕೆ ಆಗುತ್ತೆ ಅನ್ನೋದನ್ನು ಈ ರೀತಿಯಾಗಿ ಜನರಲ್ ಆಗಿ ಸಂಬಂಧಗಳನ್ನು ನೀವೇನು ಮಾಡ್ಬೋದು, ಅರ್ಥ ಮಾಡ್ಕೋಬೋದು. ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ ಅವರು, ಒಂದು ವೇಳೆ AR ಫ್ಲ್ಯಾಟರ್ ಇದ್ದಾಗ, AR ಸ್ಟೀಪರ್ ಇದ್ದಾಗ ಏನು ಬರುತ್ತೆ MR ಮತ್ತು ARಗೆ ರಿಲೇಷನ್ಶಿಪ್ ಅಂತ ನೋಡ್ತಾ ಇದ್ದಾರೆ. ಮೊದಲೇ ಡಯಾಗ್ರಾಮಲ್ಲಿ AR ಫ್ಲ್ಯಾಟರ್ ಇದ್ದಾಗ, ಫ್ಲ್ಯಾಟರ್ ಅಂತಂದರೆ ಏನಂತ ಹೇಳಿದ್ದೀನಿ ನಾನು, AR ಸಮಾನಾಂತರ ರೇಖೆಯನ್ನು ಹೊಂದಿದ್ದಾಗ, ಸಮಾನಾಂತರ ರೇಖೆಯನ್ನು ಹೊಂದಿದ್ದಾಗ AR ಸಮಾನಾಂತರ ರೇಖೆಯನ್ನು ಹೊಂದಿದ್ದಾಗ ಏನು ಹೇಳ್ತಿದ್ದಾರೆ ಅವರು, AR ಮತ್ತು MRಗೆ ಇರುವಂಥ ಡಿಸ್ಟೆನ್ಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ AR ರೇಖೆಯು ಸಮಾನಾಂತರವಾಗಿದ್ದಾಗ AR ಮತ್ತು MRಗೆ ಇರುವಂತಹ ಡಿಸ್ಟೆನ್ಸ್ ಅಥವಾ ದೂರ ಏನು ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, AR ಫ್ಲ್ಯಾಟರ್ ಇದೆ, ಸಮಾನಾಂತರವಾಗಿದೆ. ಆ ಸಂದರ್ಭದಲ್ಲಿ AR ಮತ್ತು MRಗೆ ಇರುವಂಥ ಡಿಸ್ಟೆನ್ಸ್ ನೋಡ್ರಿ ಇಷ್ಟಿದೆ. ಯಾವ ಸಂದರ್ಭದಲ್ಲಿ ಸಾಧ್ಯ ಇದು, ಡಿಸ್ಟೆನ್ಸ್ ಕಡಿಮೆ ಬರ್ತಾ ಇದೆ ARಗೂ ಮತ್ತು MRಗೆ ಅಂತಂತಂದರೆ ನಿಮ್ಮ AR ಕರ್ವ್ ಏನಾಗಿದೆ ಅಂತ ಅರ್ಥ, ಸಮಾನಾಂತರವಾಗಿದೆ ಅಂತ ಅರ್ಥ. ಆ್ಯಂಡ್ ಎರಡನೇದರಲ್ಲಿ ಬರೋಣ, ಇಲ್ಲಿ AR ಸ್ಟೀಪರ್ ಅಂತ ಅಂದರೆ AR ಲಂಬಾಂತರವಾಗಿದ್ದಾಗ, AR ಮತ್ತು MRಗೆ ಇರುವಂತಹ ದೂರ ಏನಾಗಿರುತ್ತೆ, ಅಧಿಕವಾಗಿರುತ್ತೆ. ಲಂಬಾಂತರವಾಗಿದ್ದಾಗ ARಗೆ ಮತ್ತು MRಗೆ ಇರುವಂತಹ ದೂರ ಏನಾಗಿರುತ್ತೆ ರೀ, ಅಧಿಕವಾಗಿರುತ್ತೆ. ಸಮಾನಾಂತರವಾಗಿದ್ದಾಗ AR ಮತ್ತು MRಗೆ ಇರುವಂಥ ದೂರ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ದಿಸ್ ಇಸ್ ದ ಎರಡು ರಿಲೇಷನ್ಶಿಪ್ಪು. AR ಸಮಾನಾಂತರವಾಗಿದ್ದಾಗ AR ಮತ್ತು MRಗಿನ ನಡುವಿನ ದೂರ ಕಡಿಮೆ, AR ಲಂಬಾಂತರವಾಗಿದ್ದಾಗ AR ಮತ್ತು MR ನಡುವಿನ ಏನಾಗಿರುತ್ತೆ, ದೂರ ಅಧಿಕವಾಗಿರುತ್ತೆ. ಇದನ್ನು ಕಂಪೇರ್ ಮಾಡಿರಿ, ಯಾವ್ದು ಜಾಸ್ತಿ ಆಗಿದೆ, ಆಬ್ವಿಯಸ್ಲಿ ಇದು ಜಾಸ್ತಿ ಇದೆ ಯಾವಾಗ, ಲಂಬಾಂತರವಾಗಿದ್ದಾಗ. ಯಾಕಿದು ಕಡಿಮೆ ಆಗಿದೆ, ಸಮಾನಾಂತರವಾಗಿದ್ದಾಗ. ಮತ್ತೆ ನೋಡ್ರಿ, ಯಾವಾಗಲೂ AR ಕರ್ವ್ ಮೇಲ್ಗಡೆ ಇದೆ,
ಯಾವಾಗಲೂ ಎ ಆರ್ ಕರ್ವ್ ಮೇಲ್ಗಡೆ ಇದೆ, ಎಮ್ ಆರ್ ಕರ್ವ್ ಏನಿದೆ ಎ ಆರ್ ಕೆಳಗಡೆ ಇದೆ. ಎರಡೂ ಕೂಡ ಏನಾಗ್ತಿದಾವೆ ರೀ, ಇಳಿಮುಖವಾಗ್ತಿದ್ದಾವೆ. ಬಟ್ಟು ಎ ಆರ್ಗಿಂತ ಅಧಿಕವಾಗಿ ಇಳಿಕೆ ಆಗ್ತಿರೋದು ಯಾವ್ದು ರೀ, ಎಮ್ ಆರ್ ಇಳಿಕೆ ಆಗ್ತಿದೆ. ಎ ಆರನ್ನು ನೆಗೆಟಿವ್ ಮಾಡಿಲ್ಲ ಅನ್ನೋದು ನೆಗೆಟಿವ್ ಆಗಲಿಕ್ಕೂ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಎಮ್ ಆರ್ ಏನಾಗಿದೆ, ನೆಗೆಟಿವ್ ಆಗಿದೆ. ಅಂದರೆ ಓ ಎಕ್ಸ್ ರೇಖೆಗಿಂತ ಕೆಳಗಡೆ ಬಂತು ಅಂತಂದರೆ ಅದನ್ನು ಏನಂತ ಕರೀಬೇಕು ನಾವು, ಋಣಾತ್ಮಕ ಮೌಲ್ಯಗಳಂತ ಕರೀಬೇಕು. ಹಾಗಾಗಿ ಎಮ್ ಆರ್ ಏನಾಗಿದೆ, ಇಲ್ಲಿ ನೆಗೆಟಿವ್ ಆಗಿದೆ. ಈ ರೀತಿಯಾಗಿ 5 ಪಾಯಿಂಟ್ಸ್ಗಳನ್ನ ಹೇಗೆ ನೆನಪಿಟ್ಕೋಬೋದು ಅಂತಂದರೆ, ಎ ಆರ್ ಸಮಾನಾಂತರವಾಗಿದ್ದಾಗ ಎ ಆರ್ ಮತ್ತು ಎಮ್ ಆರ್ನ ನಡುವಿನ ಅಂತರ ಕಡಿಮೆ ಇರುತ್ತದೆ. ಅರ್ಥ ಆಯಿತು? ಮೊದಲನೇದಾಗಿ ಎ ಆರ್ ಸಮಾನಾಂತರವಾಗಿದ್ದಾಗ ಎ ಆರ್ ಮತ್ತು ಎಮ್ ಆರ್ನ ನಡುವಿನ ಅಂತರ ಏನಾಗಿರುತ್ತದೆ, ಕಡಿಮೆ ಆಗಿರುತ್ತದೆ. ಎರಡನೇದಾಗಿ ಎ ಆರ್ ಲಂಬಾಂತರವಾಗಿದ್ದಾಗ ಎ ಆರ್ ಮತ್ತು ಎಮ್ ಆರ್ನ ನಡುವಿನ ಅಂತರ ಹೆಚ್ಚಿಗೆ ಇರುತ್ತದೆ ಅಥವಾ ಅಧಿಕವಿರುತ್ತದೆ. ಎ ಆರ್ ಇಳಿಕೆಯಾದಾಗ ಎಮ್ ಆರ್ ಕೂಡ ಇಳಿಕೆ ಆಗುತ್ತದೆ. ಬಟ್ಟು ಎ ಆರ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಎಮ್ ಆರ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಎ ಆರ್ ಏನಾಗುತ್ತೆ, ಇಳಿಕೆಯಾಗುತ್ತದೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಎ ಆರ್ ಮತ್ತು ಎಮ್ ಆರ್ ಎರಡೂ ಕೂಡ ಇಳಿಕೆ ಆಗ್ತವೆ ಉತ್ಪನ್ನವನ್ನು ಹೆಚ್ಚಳ ಮಾಡ್ತಾ ಹೋದಾಗೆ. ಬಟ್ಟು ಎ ಆರ್ಗೆ ಹೋಲಿಕೆ ಮಾಡಿದಾಗ ಎಮ್ ಆರ್ ಅಧಿಕ ಪ್ರಮಾಣದಲ್ಲಿ ಏನಾಗುತ್ತೆ, ಇಳಿಕೆ ಆಗುತ್ತೆ. ನಾಲ್ಕನೇದಾಗಿ ಎ ಆರ್ ಯಾವುದೇ ಕಾರಣಕ್ಕೂ ಋಣಾತ್ಮಕ ಮೌಲ್ಯ ಹೊಂದಲು ಸಾಧ್ಯವಿಲ್ಲ, ಅದು ಋಣಾತ್ಮಕವಾಗಲು ಸಾಧ್ಯವಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಐದನೇದಾಗಿ ಯಾವಾಗಲೂ ಎ ಆರ್ ರೇಖೆಯು ಎಮ್ ಆರ್ ರೇಖೆಗಿಂತ ಮೇಲುಗಡೆ ಇರುತ್ತದೆ ಮತ್ತು ಎಮ್ ಆರ್ ಯಾವಾಗಲೂ ಕೆಳಗಡೆ ಇರುತ್ತದೆ. ಈ ರೀತಿಯಾಗಿ 5 ಸಂಬಂಧಗಳನ್ನು ನೀವು 4 ಅಂಕದ ಪ್ರಶ್ನೆಗಳಿಗೆ ಸುಲಭವಾಗಿ ಏನು ಮಾಡ್ಬೋದು, ಉತ್ತರಿಸಬಹುದು ಅಥವಾ ಅವುಗಳನ್ನು ವಿವರಿಸಬಹುದು. ಮುಂದಿನ ತರಗತಿಯಲ್ಲಿ ಡೇ 48ಅಲ್ಲಿ ನಾವು ಮುಖ್ಯವಾಗಿ ಈ ಏಕಸ್ವಾಮ್ಯ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಅಲ್ಪಾವಧಿಯಲ್ಲಿ ಏನಾಗುತ್ತೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ, ಅಲ್ಲಿ ನಮಗೆ 2 ಮುಖ್ಯವಾದ ಪರಿಕಲ್ಪನೆಗಳು 6 ಅಂಕದ ಪ್ರಶ್ನೆಗೆ ಯಾವುದಾದ್ರೂ ಒಂದು ಕೇಳ್ತಾರೆ, ಶೂನ್ಯ ವೆಚ್ಚದ ಪರಿಕಲ್ಪನೆ ಅಥವಾ ಧನಾತ್ಮಕ ವೆಚ್ಚದ ಪರಿಕಲ್ಪನೆ ಅಂತೇಳಿ. ಆ್ಯನ್ಯುವಲ್ ಎಕ್ಸಾಮ್ಗೆ ಒಂದು ಬಿಟ್ಟರೆ ಒಂದನ್ನು ಕೇಳಲೇಬೇಕು. ಶೂನ್ಯ ವೆಚ್ಚ ಕೇಳಿದರೆ ಧನಾತ್ಮಕ ಬಿಡ್ತಾನೆ, ಧನಾತ್ಮಕ ಕೇಳಿದರೆ ಶೂನ್ಯ ವೆಚ್ಚನ ಬಿಡ್ತಾನೆ. ಸೊ ಎರಡನ್ನೂ ಕೂಡ ನಾನು ಮುಂದಿನ ತರಗತಿಯಲ್ಲಿ ಏನು ಮಾಡ್ತೀನಿ, ನಿಮಗೆ ವಿವರಿಸ್ತೀನಿ. ಧನ್ಯವಾದಗಳು.